ನಮಸ್ಕಾರ, ವೆಲ್ಕಮ್ ಟು yet another episode of ಹುಷಾರು ಬೆಂಗಳೂರು in association with ಬೆಂಗಳೂರು ಸಿಟಿ ಪೊಲೀಸ್. ನಮ್ಮ ಬೆಂಗಳೂರಿನ ರಸ್ತೆಯಲ್ಲಿ ಓಡಾಡ್ತಾ ಇರುವಂತ ಕಾರು ಬೈಕ್ಗಳು ಸಾವಿರಾರಿವೆ. ಒಂದಕ್ಕಿಂತ ಒಂದು ತುಂಬಾ ಪಾಶ್ ಆಗಿರುವಂತ ಬೈಕು ಕಾರು. ಬೈಕ್ನ ಈಸಿ EMI ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು ಅಂತ ಹೇಳಿ ಕಷ್ಟಪಟ್ಟು ಯುಗಾದಿಗೋ ದಸರಾಗೋ ಅಥವಾ ಅಕ್ಷಯ ತೃತೀಯಾಗೋ ಅಥವಾ ನಿಮ್ಮ ಬರ್ತ್ಡೇಗೋ ಆನಿವರ್ಸರಿಗೋ ಖರೀದಿ ಮಾಡ್ತೀರಾ. ಮನೆ ಆಚೆ ಪಾಶ್ ಆಗಿರೋ ಬೈಕ್ ನಿಲ್ಲುತ್ತೆ, ಅದ್ರ ಮೇಲೆ ಯಾವನಾದರೂ ದುಷ್ಟನ ಕಣ್ಣು ಬಿದ್ದರೆ ಏನು ಮಾಡ್ತೀರಾ? ಇವತ್ತು ನಾವು ಅಂಥದ್ದೇ ಒಂದು ಕಥೆಯನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ನಾನು ನಿಮ್ಮ ವಿಶ್ವಾಸ್ ಕಾಮತ್. ಆಂಧ್ರ ಪ್ರದೇಶದ ಮೂಲತಃ ಚಿತ್ತೂರು ಜಿಲ್ಲೆಯವನಾಗಿರುವಂಥ ಪ್ರಸಾದ್ ಬಾಬು ಬೆಂಗಳೂರಿಗೆ ಬಂದು ಒಬ್ಬ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾನೆ. ಮೆಕ್ಯಾನಿಕ್ ಕಮ್ ಡ್ರೈವರ್ ಆಗಿರೋನಿಗೆ ಗಾಡಿಯ ಎಲ್ಲಾ ಪಾರ್ಟ್ಸ್ನ A to Z ಅಂಗಾಂಗಗಳು ಎಲ್ಲೆಲ್ಲಿದೆ ಅನ್ನೋದು ಕಣ್ಣು ಮುಚ್ಚಿದ್ರು ಕೂಡ ಟಕ್ ಅಂತ ಹೇಳುವಂಥ ಒಂದು ಚಾಣಾಕ್ಷತೆ ಅವನಲ್ಲಿರುತ್ತೆ. ಪ್ರಸಾದ್ ಬಾಬುಗೆ ಅಯ್ಯೋ ಇನ್ನು ಯಾಕೆ ನಾನು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಒಂದು ಗಾದೆ ಮಾತಲ್ಲಿ ನಂಬಿಕೆಯನ್ನ ಇಡಬೇಕು ಅಂತ ಹೇಳಿ ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋ ಒಂದು ಗಾದೆ ಮಾತಿಗೆ ಜಂಪ್ ಆಗಿಬಿಡ್ತಾನೆ. ಅಂದರೆ ಅವನು ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ ಇನ್ ಇಲ್ಲೀಗಲ್ ವೇಸ್. ಅಂದರೆ ಇವನೇನು ಮಾಡ್ತಾನೆ, ಬೆಂಗಳೂರಿನ ಟಿನ್ ಫ್ಯಾಕ್ಟ್ರಿ, ಮಾದೇಹಳ್ಳಿ ಮತ್ತು ಅವಲಹಳ್ಳಿ ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಕೆಲವು ಏರಿಯಾಸ್ಗಳಿಗೆ ಇವನು ರೌಂಡ್ ಹೊಡಿತಾ ಇರ್ತಾನೆ. ರೌಂಡ್ ಹೊಡಿತಾ ಎಲ್ಲಿ ಕಾಸ್ಟ್ಲಿ ಬೈಕ್ಸ್ಗಳಿರುತ್ತೋ ಅವುಗಳನ್ನು ಇವನು ಗುಳುಮ್ಸ್ವಾಹ ಮಾಡ್ತಾನೆ. ಈ ಕಾಸ್ಟ್ಲಿ ಬೈಕ್ಸ್ಗಳು ಏನಿರುತ್ತೆ ಅದರ ಬೆಲೆ 80,000ದಿಂದ ಹಿಡಿದು ಸುಮಾರು 1,45,000ವರೆಗೂ ಇರುವಂಥ ಬೈಕ್ಸ್. ಇದನ್ನು ಇವನು ಲಪ್ಟಾಯಿಸಿದ ಮೇಲೆ ಅದರ ಪಾರ್ಟ್ಸ್ಗಳನ್ನೆಲ್ಲ ಬಿಡಿಸಿ ಅದರ ಹ್ಯಾಂಡಲ್ ಗಿಂಡ್ಲೆಲ್ಲ ಮಾಡಿಫೈ ಮಾಡಿ ಇವನು ಪ್ರತಿ ಬೈಕ್ಗೆ 50,000ರಿಂದ 60,000 ರೂಪಾಯಿ ಆರ್ ಅ ಬೇರ್ ಮಿನಿಮಮ್ ಆಫ್ 25,000 ರೂಪಾಯಿ ಸಿಕ್ಕಿದ್ರು ಸಾಕು ಅಂತ ಹೇಳಿ ಅದನ್ನು ಮಾರ್ಬಿಡ್ತಿದ್ದ. ಈ ಥರ ಮಾಡ್ತಿದ್ದ ಪ್ರಸಾದ್ ಬಾಬು ಪ್ರತಿ ವಾರ ಬೆಂಗಳೂರಿಗೆ ಬರ್ತಾನೆ, ಬೈಕ್ಗಳನ್ನು ಕಳ್ತನ ಮಾಡ್ತಾನೆ, ಅದನ್ನು ಮಾರ್ತಾನೆ, ಮತ್ತೆ ಏನೂ ಆಗದೆ ಇರೋ ರೀತಿಯಾಗಿ ಬಸ್ಸಲ್ಲಿ ಕೂತ್ಕೊಂಡು ಆಂಧ್ರ ಪ್ರದೇಶಕ್ಕೆ ಹೋಗ್ತಾನೆ. ಈ ಥರ ಸುಮಾರು 100 ಬೈಕ್ಸ್ಗಳನ್ನು ಕದ್ದು ಅವನು ಸಂಪಾದನೆ ಮಾಡಿದ್ದು ಎಷ್ಟು ಗೊತ್ತಾ? ಸುಮಾರು 1,45,000ದಿಂದ 1,75,000 ರೂಪಾಯಿಗಳವರೆಗೆ ಅವನು ಸಂಪಾದನೆ ಮಾಡ್ತಾನೆ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ಇವನು ಉಡಾಫೆ ಎಷ್ಟು ಅಂತ ಕೇಳಿದ್ರೆ ನೀವು, ಪ್ರಸಾದ್ ಬಾಬು ಅವನ ವಾಟ್ಸ್ಆ್ಯಪ್ ಸ್ಟೇಟಸಲ್ಲಿ ತೆಲುಗು ಪಿಕ್ಚರ್ನ ಪೋಸ್ಟರ್ ಹಾಕಿ ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಅಂತಾನು ಕೂಡ ಒಂದು ಸವಾಲನ್ನು ಹಾಕ್ತಾನೆ ಬೆಂಗಳೂರು ಪೊಲೀಸರಿಗೆ. ಹೇಳಿ ಕೇಳಿ ನಮ್ಮ ಬೆಂಗಳೂರು ಪೊಲೀಸ್ ಅವರು ತುಂಬಾನೇ ಸ್ಮಾರ್ಟ್. ಅವರು ಟಿನ್ ಫ್ಯಾಕ್ಟ್ರಿ, ಮಾದೇಹಳ್ಳಿ, ಅವಳಹಳ್ಳಿಯಲ್ಲಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರಿಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ 3 ವರ್ಷದಲ್ಲಿ ನಮ್ಮ ಪ್ರಸಾದ್ ಬಾಬು ಬೇರೆಯವರಿಗೆ ಪಂಗನಾಮದ ರೂಪದಲ್ಲಿ ಪ್ರಸಾದ ಹಾಕಿದ್ದು ಎಷ್ಟು ಅಂತ ಗೊತ್ತಾ? 100 ಬೈಕ್ಸ್ಗಳನ್ನು ಕದ್ದು ಬರೋಬ್ಬರಿ 1,45,00,000 ರೂಪಾಯಿಗಳು. ಓ ಮೈ ಗಾಡ್! ಸರಿ, ಕ್ಯಾಚ್ ಮೀ ಇಫ್ ಯು ಕ್ಯಾನ್ ತಾನೆ ಅಂತ ಹೇಳಿ ಕೊನೆಗೂ ಇವನನ್ನ ಬೈಕ್ ಹೇಗೆ ಇವನು ಕಳ್ತನ ಮಾಡ್ತಾನೆ, ಬೈಕನ್ನು ಇವನು ಹೇಗೆ ಸೆರೆ ಹಿಡಿತಾನೋ ಅದೇ ರೀತಿಯಾಗಿ ಇವನ ಹ್ಯಾಂಡಲ್ಗೆ ಕಚಕ್ ಅಂತ ಹಾಗೆ ಲಾಕ್ ಹಾಕಿಬಿಟ್ಟು ಇವನ್ನ ಮಾಡಿಫೈ ಮಾಡಿ ಆಲ್ಟರ್ ಮಾಡಿ ಇವಾಗ ಇವನು ಯಾವ ರೀತಿಯಾಗಿ ಪಾರ್ಟ್ಸ್ಗಳನ್ನು ತೆಗೆದಿದ್ದಾನೋ ಅದೇ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಇವನ ಪಾರ್ಟ್ಸನ್ನೆಲ್ಲ ತೆಗೆದು ಕಂಬಿ ಹಿಂದೆ ಕೂರಿಸಿದ್ದಾರೆ. ಹುಷಾರ್ ಬೆಂಗಳೂರಿನಲ್ಲಿ ನಾವು ಹೇಳೋದಿಷ್ಟೇ, ನೀವು ನಿಮ್ಮ ಬೈಕನ್ನು ಪಾರ್ಕ್ ಮಾಡಿರ್ತೀರಾ, ಅದರಲ್ಲಿರುವ ಡಾಕ್ಯುಮೆಂಟ್ಸ್ಗಳಾಗಿರಲಿ, ಅದರಲ್ಲಿರುವಂಥ ಕೆಲವೊಂದು ಇಂಪಾರ್ಟೆಂಟ್ RC ಆಗಿರಲಿ, ಯಾವುದೇ ಇರಲಿ, ಅದು ನಿಮ್ಮ ಜೆರಾಕ್ಸ್ ಕಾಪಿ ಅದರೊಳಗಡೆ ಇಟ್ಟಿರಲಿ. ಆ್ಯಂಡ್ ಆಲ್ಸೋ ಮೇಕ್ ಡಬಲ್ ಶ್ಯೂರ್ ದಟ್ ಯು ಲಾಕ್ ಯುವರ್ ವೆಹಿಕಲ್ಸ್. ಅಕ್ಕಪಕ್ಕದಲ್ಲಿ ನೀವು ಯಾವಾಗ ಬೈಕನ್ನು ಪಾರ್ಕ್ ಮಾಡಿರ್ತೀರೋ ಆ ಜಾಗನ ಎಲ್ಲರ ಕಣ್ಣು ಕುಕ್ಕೋ ಹಾಗೆ ಪ್ರತಿದಿನ ಅದೇ ಜಾಗದಲ್ಲಿ ಪಾರ್ಕ್ ಮಾಡಬೇಡಿ. ಬಿಕಾಸ್ ನಿಮಗಿಂತ ಸ್ಮಾರ್ಟ್ ಆಗಿರೋರು ಮತ್ತೊಬ್ರು ಇರ್ತಾರೆ. ಹುಷಾರ್ ಬೆಂಗಳೂರು.